ಹಲೋ ಎವ್ರಿವನ್, ವೆಲ್ಕಮ್ ಟು ನಮ್ಮ ಸ್ಟೈಲ್ ಅಡುಗೆ ಚಾನಲ್. ಇದು ನಮ್ಮ ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇರಲಿ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಸ್ಟೈಲ್ ಅಡುಗೆ. ಇವತ್ತಿನ ನಮ್ಮ ರೆಸಿಪಿ ಕಾರ್ನ್ ಮಿಕ್ಸ್ ಮಸಾಲ ವಡೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. 2 ಕಪ್ ಕಾರ್ನು, 2 ಈರುಳ್ಳಿ, 8 ರಿಂದ 10 ಹಸಿಮೆಣಸು, ಬೆಳ್ಳುಳ್ಳಿ ಮತ್ತು ಶುಂಠಿನ ತೊಗೊಂಡಿದ್ದೀನಿ. ಮೊದಲು ಇಲ್ಲಿ ಮಿಕ್ಸರ್ ಜಾರಲ್ಲಿ 2 ಕಪ್ ಕಾರ್ನನ್ನು ಹಾಕಿ ತರಿಯಾಗಿ ರುಬ್ಬಿಟ್ಕೊಳ್ಬೇಕು. ಅರ್ಧ ಕಪ್ ಉದ್ದಿನಬೇಳೆ, 1 ಕಪ್ ಕಡಲೆಬೇಳೆನ ನಾನು 1 ತಾಸು ನೆನೆ ಇಟ್ಕೊಂಡಿದ್ದೆ. ಈಗ ಅದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ತಿದ್ದೀನಿ. ಇದನ್ನು ರುಬ್ಕೊಳ್ಬೇಕು. ಇದು ಉದುರಾಗಿರಬೇಕು. ಆಮೇಲೆ ಅದೇ ಜಾರಿಗೆ ಇವಾಗ ನಾನು 1 ಕಪ್ ಸಾಬುದಾನಿಯನ್ನು ಹಾಕ್ತಿದ್ದೀನಿ. ಇದು 1 ಗಂಟೆ ಕಾಲ ನೆನೆದಿರಬೇಕು. ಆಮೇಲೆ ಅರ್ಧ ಕಪ್ ಕರಿಬೇವನ್ನ ಹಾಕ್ತಿದ್ದೀನಿ. 1 ಕಪ್ ಕೊತ್ತಂಬರಿ ಸೊಪ್ಪು, ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಕ್ತಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ಆಮೇಲೆ ಗರಂ ಮಸಾಲ 1 ಚಮಚ, ಅರಿಶಿನ ಪುಡಿ 1 ಅರ್ಧ ಸ್ಪೂನು. ಇದನ್ನು ಹಾಕಿ ಹಾಗೆ ರುಬ್ಕೊಳ್ಬೇಕು, ನೀರಿಲ್ಲದೆ. ಆಮೇಲೆ ಇದನ್ನು ತೆಗೆದುಬಿಟ್ಟು ಇದಕ್ಕೆ 1 ಕಪ್ ಈರುಳ್ಳಿನ ಹಾಕ್ತಿದ್ದೀನಿ. ಇಲ್ಲಿ ನಾನು 2 ಈರುಳ್ಳಿನ ತೊಗೊಂಡಿದ್ದೆ, ಸಣ್ಣಗೆ ಹೆಚ್ಚಿ ಹಾಕ್ತಿದ್ದೀನಿ. 4 ಸ್ಪೂನ್ ಕಾರ್ನ್ಫ್ಲೋರು, ಆಮೇಲೆ 1 ಚಮಚ ಎಣ್ಣೆಯನ್ನು ಹಾಕಿ ನಾದ್ಕೊಳ್ಬೇಕು. ಇದನ್ನು ಈ ಕಲಿಸ್ಬೇಕಾದ್ರೆ ನೀವು ನೀರನ್ನು ಆ್ಯಡ್ ಮಾಡ್ಕೋಬಾರ್ದು, ಹಾಗೆ ಕಲಿಸ್ಬೇಕು. ಇದು ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂತ ಅನಿಸಿದರೆ ಇನ್ನೊಂದು 2 ಸ್ಪೂನ್ ಕಾರ್ನ್ಫ್ಲೋರನ್ನು ನೀವು ಹಾಕ್ಕೊಳ್ಬೇಕು. ಆಮೇಲೆ ಪಾತ್ರೆಗೆ 1 ಅರ್ಧ ಲೀಟ್ರ್ ಎಣ್ಣೆನ ನಾನು ಬಿಸಿ ಮಾಡೋಕ್ಕೆ ಇಟ್ಕೊಳ್ತಿದ್ದೀನಿ. ಇವಾಗ ವಡೆ ರೀತಿ ಅದನ್ನು ಕೈಯಲ್ಲೇ ತಟ್ಟಿಬಿಟ್ಟು ಹಾಕಬೇಕು. ಕೈಗೆ ಇದು ಅಂಟ್ಕೊಳ್ಬಾರ್ದು ಅಂತಂದ್ರೆ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ನೀವು ಹಚ್ಕೊಳ್ಬೇಕು. ಹೀಗೆ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇದನ್ನು ಕರಿಬೇಕಾಗುತ್ತೆ. ಇವಾಗ ನೀವು ನೋಡ್ತಿರ್ಬೋದು, ಇದು ಕಂಪ್ಲೀಟಾಗಿ 1 ಸೈಡ್ ಆಗಿದೆ. ಇವಾಗ ತಿರುಗ್ತಾ ಇದ್ದೀನಿ. ಇದನ್ನು ನೋಡಿ ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಎಣ್ಣೆ ಎಲ್ಲ ಹೀರ್ಕೊಳ್ಬೇಕು ಅಂದರೆ ಇದನ್ನು ಮೀಡಿಯಮ್ ಉರಿಯಲ್ಲಿ ಸ್ವಲ್ಪ ನಿಧಾನವಾಗಿ ಕರಿಬೇಕಾಗುತ್ತೆ. ಇವಾಗ ಇನ್ನೊಂದನ್ನು ಮಾಡಿ ಹಾಕ್ತಿದ್ದೀನಿ. ಹೀಗೆ ಒಂದೊಂದೇ ವಡೆನ ನಿಧಾನವಾಗಿ ಕರೆದು ತಗೊಳ್ಬೇಕು. ನಿಮಗೆ ಯಾವುದಾದ್ರೂ ರೆಸಿಪಿನ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಅದರ ವಿಡಿಯೋ ಮಾಡಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀವಿ. ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ, ಹಾಗೆ ನಮ್ಮ ರೆಸಿಪೀಸ್ನ ನೋಟಿಫಿಕೇಷನ್ ನಿಮಗೆ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೀಗೆ ನಿಧಾನವಾಗಿ ಎಲ್ಲ ವಡೆಗಳನ್ನು ನಾವು ಕರಿಬೇಕಾಗುತ್ತೆ. ಸ್ಕೂಲಿಂದ ಮಕ್ಕಳು ಆಫೀಸಿಂದ ಬಂದ ಮೇಲೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸಿದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಟೀ ಜೊತೆ ಅಂತೂ ಸೂಪರ್ ಕಾಂಬಿನೇಷನು. ಹೀಗೆ ಎಲ್ಲ ವಡೆಗಳನ್ನು ನಾನು ಕರಿದು ತಗೊಳ್ತಿದ್ದೀನಿ. ಇದನ್ನು ನೀವು ಪುದೀನ ಚಟ್ನಿ ಅಥವಾ ಸಾಸ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.